ಭವ್ಯ, ನಿನ್ನ ಮಗಳ ಮದುವೆಗೆ ಅಂತ ಜ್ಯುವೆಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ಯಲ್ಲ, ಎಲ್ಲ ಎಷ್ಟಾಯ್ತೆ? ಬರೀ 25 ಲಕ್ಷ ಅಷ್ಟೇನಾ? ಓ, ಏನಿಲ್ಲ ಕಣೆ, ನನ್ನ ಮಗಳಿಗೂ ಮದುವೆ ಮಾಡಬೇಕಲ್ಲ, ಇನ್ನೇನು ಹುಡುಗನ ನೋಡ್ತಾ ಇದ್ವಿ, ಜ್ಯುವೆಲ್ಸ್ ಎಲ್ಲ ಒಂದಷ್ಟು ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಕೇಳಿದೆ. ಮತ್ತೆ ಇನ್ನೇನು ಸಮಾಚಾರ? ನಮಸ್ತೆ ಮೇಡಮ್. ಒಂದು ನಿಮಿಷ, ನಾನು ನಿಂಗೆ ವಾಪಸ್ ಕಾಲ್ ಮಾಡ್ತೀನಿ. ನಮಸ್ತೆ. ಸೂರ್ಯಕಾಂತ್ ಸರ್ ಮನೇಲಿದ್ದಾರಮ್ಮ. ಅದು ಅಮೂಲ್ಯಗೆ ಒಳ್ಳೆ ಸಂಬಂಧಗಳು ಒಂದಿಷ್ಟು ಬಂದಿವೆ. ಹೊರದೇಶದಲ್ಲಿರೋ ಹುಡುಗ ಕೂಡ ಇದ್ದಾನೆ. ಅಮೂಲ್ಯಂಗೆ ಹೇಳಿ ಮಾಡಿಸಿದ ಜೋಡಿ. ಬೇರೆ ದೇಶದಲ್ಲಿರೋಣ ಮತ್ತು ಅಮ್ಮಗ್ ಯಾಕೆ ಜ್ಯೋತಿಗೆ ಮಾಡಿಸ್ಕೋಬೋದಲ್ಲ, ನನ್ನ ಮಗಳ ಲೈಫು ಸೆಟ್ಲ್ ಆಗುತ್ತೆ. ಆಹಾ, ಅಣ್ಣ, ಅದು ನನ್ನ ಮಗಳು. ಏನ್ ರೋಗ ಸಾಬ್ರೆ, ಇಷ್ಟೆಲ್ಲ ಬಂದ್ಬಿಟ್ಟಿದ್ದೀರಿ? ನಿಮ್ಮನ್ನೇ ಕೇಳ್ತಾ ಇದ್ದೆ ಸರ್. ಲಂಡನ್ನಲ್ಲಿ ಹುಡುಗ ಇದ್ದಾನೆ. ಅವ್ರ ಅಪ್ಪ ಅಮ್ಮ ಇಲ್ಲೇ ಬೆಂಗಳೂರಿನಲ್ಲೇ ಇರ್ತಾರೆ. ದೊಡ್ಡ ಬಂಗ್ಲೆ ಇದೆ ಅವ್ರದ್ದು. ಮತ್ತೆ ಬನ್ನಿ ಒಳಗಡೆ, ಫೋಟೋ ತೋರಿಸಿ. ಇವತ್ತು ಆ ಹುಡುಗನ ಫೋಟೋ ತರಲಿಲ್ವೇ ನಾನು? ಅದು ನನ್ನ ದೊಡ್ಡ ಮಗನಿಗೆ ಸಂಬಂಧ ತಂದಿದ್ದೆ. ನಾಳೆ ನಿಮಗೆ ಆ ಫೋಟೋ ಮತ್ತೆ ಜಾತಕ ತಂದು ಕೊಡ್ತೀನಿ. ನಾಳೆನೂ ಆಗಲ್ವೇ? ಹೆಣ್ಣು ನೋಡಕ್ ಹೋಗ್ಬೇಕು. ಏನಕ್ಕ ಯಾವಾಗ ನೋಡ್ರೆ ನನ್ನ ಬಗ್ಗೆ ಯಾರು ಕಾಳಜಿನೇ ತಗತಿಲ್ಲ. ನೀವಾದ್ರೂ ಭಾವ ಒಳ್ಳೆ ಮೂಡಲಿದ್ದಾಗ ನೋಡ್ಕೊಂಡು ನನಗೊಂದು ಹುಡುಗನ ನೋಡಕ್ ಹೇಳಿ, ಹುಡುಗಿ ನೋಡಕ್ ಹೇಳಿ. ಓ, ಇಷ್ಟೇ ಆಯ್ತು. ಏ ಸುಂದ್ರ, ಇದ್ರ ಮಧ್ಯೆ ಹೂ ತರೋದ್ ಮರಿಬೇಡ, ಸ್ವಲ್ಪ ಜಾಸ್ತಿ ತಗೊಂಬಾ. ನೋಡಿ, ಆ ನಂದನ್ನ ನಂಬ್ಕೊಂಡು ನೀವು ಯಾರ ಮನೆಗೂ ಹೆಣ್ಣು ತೋರ್ಸಕ್ ಹೋಗ್ಬಿಡಿ. ಆ ನಂದನ್ ತರನೆ ಅವನ ಮಕ್ಕಳು ಕೂಡ ನಂಬಿಕೆಗೆ ಯೋಗ್ಯರಾದವರಲ್ಲ. ನೀವು ಯಾವುದೋ ಹುಡುಗಿನ ತೋರಿಸೋದು, ಅವ್ರು ಇನ್ಯಾವುದೋ ಹುಡುಗಿನ ಕಟ್ಕೊಂಡು ಓಡೋಗೋದು, ಅಂಥ ಜಾತಿಯವರವರು. ಎಲ್ಲರೂ ನನ್ನನ್ನು ಮಕ್ಕಳು ವಿಚಾರದಲ್ಲಿ ಅತಿಯಾಗಿ ಆಡ್ತೀಯ ಅಂತಾರೆ. ಈಗ ಅರ್ಥ ಆಯ್ತಾ ನಾನು ಯಾಕೆ ಆ ಥರ ಆಡ್ತೀನಿ ಅಂತ? ನಾವು ಬೀಳೋದನ್ನು, ಬಿದ್ದ ಮೇಲೆ ತುಳಿಯೋದನ್ನು ತುಂಬ ಜನ ಕಾಯ್ತಾ ಇರ್ತಾರೆ ಗಿರಿಜಾ. ಅದಕ್ಕೆ ಮಕ್ಕಳಿಗೆ ನಾನೇ ಬೇಲಿಯಾಗಿದ್ದೀನಿ. ಮಿಸ್ ಯು ಕೇಶವ. ಯಾಕೋ ಇನ್ಮೇಲೆ ನಿನ್ನ ಮಗಳೇ, ಯಾಕಮ್ಮ ಇಲ್ಲಿ ಬಂದು ಕೂತಿದ್ಯಾ? ಕೆಳಗಡೆ ನೆಂಟ್ರಿಷ್ಟೆಲ್ಲ ಬಂದಿದ್ದಾರೆ, ಬಂದು ಮಾತಾಡಿಸ್ಬಾರ್ದಾ? ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ. ಓ, ಇಷ್ಟು ಚಿಕ್ಕ ವಿಷಯದಲ್ಲಿ ನನಗಿಷ್ಟ ಇಲ್ಲ ಅಂದ್ರೆ ಬೇಡ ಅನ್ನೋ ನೀವು, ಮದುವೆ ಅನ್ನೋ ದೊಡ್ಡ ವಿಷಯದಲ್ಲಿ ಯಾಕಮ್ಮ ನಾನು ಇಷ್ಟ ಕೇಳ್ತಿಲ್ಲ? ಇದು ಮಾತ್ರ ನಿಮ್ಮಿಷ್ಟದ ಹಾಗೆ ಆಗ್ಬೇಕಲ್ವಾ? ನನಗೇನಾದ್ರೂ ಪರವಾಗಿಲ್ಲ ಅಲ್ವಾ ಅಮ್ಮ? ನೀನಾ ಹುಚ್ಚುತ್ತಿರ ಥರ ಮಾತಾಡಬೇಡ. ನಿನಗೆ ಯಾವ್ದು ಒಳ್ಳೇದು ಕೆಟ್ಟದು ಅಂತ ನಿನಗಿಂತ ಹೆಚ್ಚಾಗಿ ನಮಗ್ ಗೊತ್ತು. ನಾಳೆನೆ ಮದುವೆ ಇಟ್ಕೊಂಡು ಹೀಗೆಲ್ಲ ಮಾತಾಡೋದು ತಪ್ಪಲ್ವಾ? ತಗೋ, ಸುಮ್ಮನೆ ಊಟ ಮಾಡು. ನನಗೆ ಬೇಡ. ನೋಡ್ ಮಗಳೇ, ಮದುವೆ ಹೆಣ್ಣು ಹಸ್ಕೊಂಡಿರ್ಬಾರ್ದು, ಊಟ ಮಾಡ್ಕಂದ. ಅಮ್ಮ, ನಿನಗೆ ಎಷ್ಟು ಸಲ ಹೇಳ್ಬೇಕು ನನಗೆ ಊಟ ಬೇಡ ಬೇಡ ಬೇಡ? ಯಾಕೆ ಹೀಗೆ ಹೊಟ್ಟೆ ಉರಿಸ್ತೀಯ? ಬೆಳಗಾದ್ರೆ ನಿನ್ ಮದ್ವೆ. ನೀನ್ ಈ ತರ ಅನ್ನ ನೀರು ಬಿಟ್ಟು ಕೂತ್ರೆ ನಾವೇನ್ ಮಾಡ್ಬೇಕು ಹೇಳು? ಸುಮ್ಮನೆ ಊಟ ಮಾಡು. ನಿಮ್ಮಪ್ಪ ಬಂದ್ರೆ ರಂಪಾಟ ಶುರು ಮಾಡ್ತಾರೆ. ಆಮೇಲೆ 4 ಗೋಡೆ ಮಧ್ಯೆ ಇರೋ ವಿಷಯ 4 ಜನರಿಗೆ ಗೊತ್ತಾಗತ್ತೆ. ಹಾಗೇನಾದ್ರೂ ಆದ್ರೆ ನಿನಗೆ ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ನಾವೇ ಇರಲ್ಲ. ಕೇಶವ, ಯಾಕೋ ರಾತ್ರಿ ಎಲ್ಲ ಮಲಗಿಲ್ವಾ? ಒಂದು ಮನ್ಸು ನಮ್ಮ ನೆನ್ಸ್ಕೊಳ್ತಾ ಕಣ್ಣೀರಾಗ್ತಿರ್ಬೇಕಾದ್ರೆ ಇನ್ನೊಂದು ಮನ್ಸಿಗೆ ಹೇಗಣ್ಣ ನಿದ್ದೆ ಬರುತ್ತೆ? ಏನ? ಏನಿಲ್ಲ. ಓಂ ನಮಸ್ತೆ ಸಕಲಾಧಾರ, ನಮಸ್ತೆ ಸಕಲೇಶ್ವರ, ನಮಸ್ತೆ ಸರ್ವಸಂಪೂರ್ಣ, ನಮಸ್ತೆ ಸರ್ವಕಾರಣ.